ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಬಟರ್ಫ್ಲೈ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ನಾವು ಸ್ವೆಟರಿಗೆ, ಪೋಂಚೋಗೆ ಯಾವುದಕ್ಕಾದರೂ ನಾವು ಹಾಕೋಬೋದು. ಇದು ನೋಡಿ, ಈ ರೀತಿ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾವು ವೈಟಲ್ಲಿ ಹಾಕ್ಕೊತಾ ಇದ್ದೀನಿ. ಫಸ್ಟು ವೈಟ್ ಕಲರ್ ನೋಡಿ, ಇದಿದೆಯಲ್ಲ, ಇದು ವೈಟಲ್ಲಿ ಹಾಕ್ಕೊಳ್ಳೋಣ. ನಾನು ಹುಕ್ ಸೈಜು 2.5 mm ತಗೊಂಡಿದ್ದೀನಿ. ಫಸ್ಟಿಗೊಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು 6 ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 ಚೈನ್ ಹಾಕ್ಕೊಂಡು ಫಸ್ಟ್ ಚೈನ್ ಇದೆಯಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ನೋಡಿ, ರಿಂಗ್ ಒಳಗಡೆ ನಾವು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಫಸ್ಟಿಗೆ 3 ಚೈನ್ ಹಾಕ್ಕೊಳ್ಳೋಣ. ಇದನ್ನು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. 3 ಚೈನ್ ಹಾಕ್ಕೊಂಡು ನೋಡಿ, ಇದರೊಳಗೆ ನೋಡಿ, ರಿಂಗ್ ಒಳಗಡೆ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ, 2 ಡಬಲ್ ಕ್ರೋಶೆ, 3 ಚೈನನ್ನು ಸೇರಿ 2 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್, ನೆಕ್ಸ್ಟ್ 2 ಡಬಲ್ ಕ್ರೋಶೆ, 1 2, ಮತ್ತೆ 2 ಚೈನ್, ಮತ್ತು 2 ಡಬಲ್ ಕ್ರೋಶೆ. ಇದೇ ರೀತಿ 8 ಟೈಮ್ ಹಾಕ್ಕೋಬೇಕು. 2 ಚೈನ್, 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ. ಟೂ ಚೈನ್, 2 ಡಬಲ್ ಕ್ರೋಶೆ, 2 ಚೈನ್. ನೋಡಿ ಫ್ರೆಂಡ್ಸ್, ಇಲ್ಲಿ 8 ಟೈಮ್ ಹಾಕೋಬೇಕು ನಾವು. 16 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, 1 2 3 4 5 6 7 8 9 10 11 12 ಆಯಿತು. ಥರ್ಟೀನ್, 14, ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ 2 ಡಬಲ್ ಕ್ರೋಶೆ ಹಾಕೊಳ್ಳೋಣ. ಇಲ್ಲೇ 15, 16. ಆಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಫಸ್ಟ್ 3 ಚೈನ್ ಹಾಕಿದ್ವಲ್ಲ, ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ, ಹೀಗೆ ಒಟ್ಟು 16 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 2 ಡಬಲ್ ಕ್ರೋಶೆ ನೋಡಿ, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, 2 ಚೈನ್. ಮತ್ತು ಈಗ ನೋಡಿ, ಇಲ್ಲಿ ನಾವು ಇಲ್ಲಿಗೆ ಬರೋಣ. 2 ಚೈನ್ ಹಾಕಿದ್ವಲ್ಲ, ಇಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತು 3 ಚೈನ್, ನೋಡಿ, ಇಲ್ಲೇ ಡಬಲ್ ಕ್ರೋಶೆ. ಈಗ 2 ಡಬಲ್ ಕ್ರೋಶೆ ಆಯಿತಾ. ಮತ್ತು ಈಗ 3 ಚೈನ್ ಹಾಕೊಳ್ಳೋಣ. 3 ಚೈನ್ ಮತ್ತು 2 ಡಬಲ್ ಕ್ರೋಶೆ,
ನೋಡಿ ಹೀಗೆ. ಮತ್ತು ಒಂದು ಚೈನ್ ಹಾಕ್ಕೊಂಡು ಮತ್ತೆ ಈಗ ನೋಡಿ 2 ಚೈನ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, 3 ಚೈನ್, ಮತ್ತು ನೋಡಿ ಸೇಮ್ 2 ಚೈನ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, 1 ಚೈನ್, ಮತ್ತು 2 ಚೈನ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, 3 ಚೈನ್, ಮತ್ತು ಸೇಮ್ ಸ್ಟಿಚ್ಚಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, ಮತ್ತು 1 ಚೈನ್, 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 3 ಚೈನ್, ಮತ್ತು 2 ಡಬಲ್ ಕ್ರೋಶೆ. ಮತ್ತು 1 ಚೈನ್, 2 ಡಬಲ್ ಕ್ರೋಶೆ, 3 ಚೈನ್, ಮತ್ತು 2 ಡಬಲ್ ಕ್ರೋಶೆ. ಒನ್ ಚೈನ್, ಮತ್ತು ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, 3 ಚೈನ್, ಮತ್ತು 2 ಡಬಲ್ ಕ್ರೋಶೆ. ಒನ್ ಚೈನ್, ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 3 ಚೈನ್, ಮತ್ತು 2 ಡಬಲ್ ಕ್ರೋಶೆ. ಒನ್ ಚೈನ್, ಲಾಸ್ಟ್ 2 ಡಬಲ್ ಕ್ರೋಶೆ, 3 ಚೈನ್, ಮತ್ತು 2 ಡಬಲ್ ಕ್ರೋಶೆ. ಒನ್ ಚೈನ್, ನೋಡಿ ಥರ್ಡ್ ಚೈನ್ ಮೇಲೆ ಸ್ಲಿಪ್ ಸ್ಟಿಚ್. ನೋಡಿ ಹೀಗೆ 2 ಚೈನ್, 3 ಡಬಲ್ ಕ್ರೋಶೆ, 2 ಚೈನ್, ಮತ್ತು 1 ಚೈನ್ ಹಾಕ್ಕೊಂಡು ಮತ್ತು 2 ಡಬಲ್ ಕ್ರೋಶೆ, 3 ಚೈನ್, 2 ಡಬಲ್ ಕ್ರೋಶೆ, 1 ಚೈನ್. ಇದೇ ರೀತಿಯೇ 8 ಟೈಮ್ ಹಾಕ್ಕೊಂಡಿದ್ದೀನಿ. ನಾವು ಫಸ್ಟ್ 8 ಟೈಮ್ ಹಾಕ್ಕೊಂಡಿದ್ವಲ್ಲ 16 ಡಬಲ್ ಕ್ರೋಶೆ, ಅದರ ಒಳಗೆ ಈ ರೀತಿ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್, ನಾನು ಈ ಕಲರ್ ತಗೊಂಡಿದ್ದೀನಿ. ನೋಡಿ ಇಲ್ಲಿ ಒಂದು ಚೈನ್ ಗ್ಯಾಪ್ ಇದೆ ಅಲ್ಲ, ಒಂದು ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ನಾವು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ ಒಂದು ಚೈನ್ ಹಾಕ್ಕೊಂಡು ಅದೇ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ. ನೋಡಿ ನೆಕ್ಸ್ಟ್ 3 ಚೈನ್ ಹಾಕಿದ್ವಲ್ಲ, ಇಲ್ಲಿ ನಾವು 5 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. 1 2 3 4 5. ನೋಡಿ 5 ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ 3 ಚೈನ್ ಹಾಕ್ಕೊಂಡು
ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ. ನೋಡಿ ಹೀಗೆ. ಮತ್ತು ಈಗ ಇದೇ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತು 1 2 3 4 5 1 2 3 4 5 ದಾರನ ಕಟ್ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್. ನೋಡಿ ಮತ್ತೆ ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಸಿಂಗಲ್ ಕ್ರೋಶೆ. ಮತ್ತು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ. 1 2 3 4 5 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಂಡು ಫಸ್ಟ್ ನೋಡಿ ಇಲ್ಲಿ ಚೈನ್ ಇದೆಯಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ಆಮೇಲೆ ಮತ್ತೆ 5 ಡಬಲ್ ಕ್ರೋಶೆ. 1 2 3 4 5 ನೋಡಿ ಹೀಗೆ. ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶೆ. ನೋಡಿ ಒಂದು ಚೈನ್ ಗ್ಯಾಪ್ ಇದೆ ಅಲ್ಲ ಇಲ್ಲಿ ಸಿಂಗಲ್ ಕ್ರೋಶೆ. ಮತ್ತು ಇಲ್ಲಿ 5 ಡಬಲ್ ಕ್ರೋಶೆ. 1 2 3 4 5 5 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ 1 2 3 ಫಸ್ಟಿಗೆ ಫಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ. ಮತ್ತು 5 ಡಬಲ್ ಕ್ರೋಶೆ. 1 2 3 4 5 ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. ಮತ್ತು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ. 3 ಚೈನ್ ಹಾಕ್ಕೊಂಡು ಪಿಕೌಟ್ ಹಾಕೋಬೇಕು. ಮತ್ತು 5 ಡಬಲ್ ಕ್ರೋಶೆ. 2 3 4 5 5 ಡಬಲ್ ಕ್ರೋಶೆ ಆದಮೇಲೆ 1 2 3 ಚೈನ್ ಸಿಂಗಲ್ ಕ್ರೋಶೆ ಮತ್ತು 5 ಡಬಲ್ ಕ್ರೋಶೆ. 1 2 3 4 5 ನೋಡಿ ಹೀಗೆ. ಮತ್ತು ನೆಕ್ಸ್ಟಲ್ಲಿ ಒಂದು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. 1 ಡಬಲ್ ಕ್ರೋಶೆ. 2 ಡಬಲ್ ಕ್ರೋಶೆ. 3 ಡಬಲ್ ಕ್ರೋಶೆ. 4 5 5 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್
ಸಿಂಗಲ್ ಕ್ರೋಶೆ ಮತ್ತು 5 ಡಬಲ್ ಕ್ರೋಶೆ. 1 2 3 4 5. ಮತ್ತು ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ, 5 ಡಬಲ್ ಕ್ರೋಶೆ, 2 3 4 5. 5 ಡಬಲ್ ಕ್ರೋಶೆ, 3 ಚೈನ್, 1 ಸಿಂಗಲ್ ಕ್ರೋಶೆ, ಮತ್ತು 5 ಡಬಲ್ ಕ್ರೋಶೆ. 1 2 3 4 5. ಒಂದು ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು 5 ಡಬಲ್ ಕ್ರೋಶೆ. 1 2 3 4 5. 5 ಡಬಲ್ ಕ್ರೋಶೆ, 3 ಚೈನ್, ಒಂದು ಸಿಂಗಲ್ ಕ್ರೋಶೆ ಮತ್ತು 5 ಡಬಲ್ ಕ್ರೋಶೆ. 1 2 3 4 5. ಸಿಂಗಲ್ ಕ್ರೋಶೆ, ಇದು ಲಾಸ್ಟ್. 5 ಡಬಲ್ ಕ್ರೋಶೆ ಹಾಕೊಳ್ಳೋಣ. 1 2 2 3 4 5. 5 ಡಬಲ್ ಕ್ರೋಶೆ, 3 ಚೈನ್, ಸಿಂಗಲ್ ಕ್ರೋಶೆ ಮತ್ತು 5 ಡಬಲ್ ಕ್ರೋಶೆ. 1 2 3 4 5. ನೋಡಿ ಹೀಗೆ ನೋಡಿ. ಇದಿಷ್ಟಾದಮೇಲೆ ಫಸ್ಟ್ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್. ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಹೀಗೆ. ಮತ್ತು ಈಗ 15 ಚೈನ್ ಹಾಕೊಳ್ಳೋಣ. ನೋಡಿ ಇಲ್ಲೇ 15 ಚೈನ್ ಹಾಕೊಳ್ಳೋಣ. 1 2 3 4 5 6 7 8 9 10 11 12 13 14 15. ನೋಡಿ 15 ಚೈನ್ ಹಾಕೊಂಡ್ಮೇಲೆ ನೋಡಿ ಹೀಗೆ
ಈ ರೀತಿ ಹಾಕ್ಕೊಂಡು ನೋಡಿ ಇಲ್ಲಿಂದನೇ ಈ ರೀತಿ ಈಗ ತಗೊಂಡು ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ನೋಡಿ ಇಲ್ಲಿಗೆ ನಾವು ಜಾಯಿನ್ ಮಾಡಬೇಕು. ನೋಡಿ ಹೀಗೆ ನೋಡಿ ಇಲ್ಲಿ ಈಗ ತಗೊಂಡು ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ನೋಡಿ ಹೀಗೆ ಸ್ಲಿಪ್ ಸ್ಟಿಚ್ ಹಾಕೊಂಡ್ಮೇಲೆ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಮತ್ತೆ ಸಿಕ್ಸ್ ಚೈನ್ ಹಾಕ್ಕೊಳ್ಳೋಣ. ಲಾಕ್ ಹಾಕ್ಕೊಂಡು 1 2 3 4 5 6 ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಹಾಕೋಕ್ಕೆ ನೋಡಿ ಇಲ್ಲಿ ಹೀಗೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ನಾವು ಈ ಕಡೆ 6 ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 ನೋಡಿ ಹೀಗೆ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ನೋಡಿ ಸೂಜಿಯಿಂದ ಇದನ್ನು ದಾರನ ಒಳಗೆ ಹಾಕ್ಕೊಳ್ಳೋಣ. ನೋಡಿ ಸ್ವಲ್ಪ ಗಟ್ಟಿ ಕುತ್ಕೊಳ್ಳುತ್ತೆ ಇದರೊಳಗಡೆ ಹೀಗೆ ಹಾಕಿದರೆ, ಇಲ್ಲ ಹೀಗೆ ಬೀಳುತ್ತೆ. ಈ ಕಡೆನೂ ಇದೇ ರೀತಿನೇ ಹಾಕ್ಕೊಳ್ಳೋಣ.
ನೋಡಿ ಹೀಗೆ. ನೋಡಿ ಹೀಗೆ ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಹೀಗೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.